ನೋಡು ಜಗದೀಶ್, ಈ ವಿಷಯ ಏನಾದ್ರೂ ನನ್ ಗಂಡನ್ ಗೊತ್ತಾದ್ರೆ ಯಾವ್ದೇ ಕಾರಣಕ್ಕೂ ನಿನ್ನ ಸುಮ್ನೆ ಬಿಡಲ್ಲ, ಅದನ್ನ ನೆನ್ಪಿಟ್ಕೋ. ಆದ್ರೆ ಈ ವಿಷಯ ನಿನ್ ಗಂಡನ್ ಗೊತ್ತಾದ್ರೆ ತಾನೆ. ಆದ್ರೆ ನಿನ್ನ ಬಿಡಕ್ಕೋಸ್ಕರ ಕರ್ಸ್ಕೊಂಡಿಲ್ಲ ಭಾಗ್ಯ, ಶಾಶ್ವತವಾಗಿ ನನ್ನ ಸ್ವಂತ ಮಾಡ್ಕೊಳಕ್ಕೋಸ್ಕರ ಕರ್ಸ್ಕೊಂಡಿದ್ದು. ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ನಿನ್ನ ಒಂದ್ ಸ್ವಲ್ಪ ದಿನ ಇಲ್ಲೇ ಬಚ್ಚಿಟ್ಬಿಡ್ತೀನಿ. ಆಮೇಲೆ ನೀನು ನನಗೋಸ್ಕರ ಇಲ್ಲಿಗೆ ಬಂದೆ, ನನ್ನ ಜೊತೆನೇ ಇಲ್ಲೇ ಇರಬೇಕು ಅಂತ ಬಂದೆ ಅಂತ ಒಂದು ರೂಮರ್ ಕ್ರಿಯೇಟ್ ಮಾಡ್ತೀನಿ. ನನ್ನ ಜೊತೆ ನೀನಿದ್ಮೇಲೆ ನಿನ್ನ ಮಿತ್ರ ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಆವಾಗ ನಿನಗೆ ನಾನೇ ಗತಿ, ನಾನೇ ನಿನಗೆ ಪತಿ. ನೀನೇನು ಭಯ ಪಡ್ಕೊಳಕ್ ಹೋಗ್ಬೇಡ, ಈಗ್ಲೇ ನಾನು ನಿನ್ಗೆ ಏನು ಮಾಡೋದು. ನನ್ನ ಮರ್ಯಾದೆ ಹೇಗೆ ಹೋಯ್ತೋ ಅದೇ ತರ ಮಿತ್ರ ಮರ್ಯಾದೆಯನ್ನು ತೆಗೆದ್ಮೇಲೆ ನನಗೆ ಸಂಪೂರ್ಣವಾದ ಆತ್ಮತೃಪ್ತಿ ಆಗತ್ತೆ. ಅವಾಗ ನಿನ್ ಕತೆ ನೋಡ್ಕೋತೀನಿ. ಇನ್ನು ಮುಂದೆ ನಿನಗೆ ಇದೇ ನಿನ್ನ ಮನೆ, ನಾನೇ ನಿನ್ನ ಗಂಡ. ಓಕೆ ಬನ್ರಾ. ಬಿಡಿ, ನನ್ನ ಅಕ್ಕನ್ ಬಿಟ್ಬಿಡಿ. ಅಕ್ಕ ನಾನಿ, ಅಕ್ಕ ಈ ಟೈಮಲ್ಲಿ ಎಲ್ಲಿಗೆ ಹೋಗಿದ್ದಾಳೆ? ನನಗೆ ಯಾಕೆ ಹೇಳಲಿಲ್ಲ ಅವಳು? ಇವಾಗ ಯಾರಾದ್ರೂ ಅಕ್ಕನ ಬಗ್ಗೆ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ? ಹಾ ಮನೀಷಾ. Where are you, Mitra? I'm waiting for you. I'm on the way. 2 ನಿಮಿಷ. Oh, okay, come fast. ಈ ಜಾಹ್ನವಿ ಎಲ್ಲಿ ಹೋದ್ಲು? ಅಕ್ಕನ್ ಕರ್ಕೊಂಡ್ ಬರಕ್ ಹೋಗಿ ಅವಳಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಳ. ಸಂಜನಾ, ನೀನ್ ಹೋಗಿ ನೋಡು. ಓಕೆ ದೊಡ್ಡಮ್ಮ. ಜಾನ್ವಿ, ಇಲ್ಲೇನ್ ಮಾಡ್ತಾ ಇದೀಯಾ? ಅತ್ಗೆ ಇಲ್ಲಿ. ನಿನ್ಗೆ ಜಾನ್ವಿ, ಅತ್ಗೆ ಇಲ್ಲಿ. ಅಕ್ಕ ಇಲ್ಲ. ಇಲ್ಲ ಅಂತಂದ್ರೆ ಆಚೆ ಹೋಗಿದಾರಾ? ಹೌದು. ಅದನ್ನ ಅವಾಗ್ಲೇ ಹೇಳ್ಬೋದಿತ್ತಲ್ವಾ? ಏನಾಯ್ತು? ಎಲ್ರೂ ಹೀಗಿದ್ದೀರಲ್ಲ? ಭಾಗ್ಯ ಕಾಣಿಸ್ತಿಲ್ಲ. ಏನಾಯ್ತು ಸಂಜನಾ? ಭಾಗ್ಯ ಅತ್ಗೆ ಆಚೆ ಹೋಗಿದಾರಂತೆ ದೊಡ್ಡಮ್ಮ. ಹೊರಗಡೆ ಹೋದ್ಲಾ? ಮನೇಲಿ ಇಷ್ಟೆಲ್ಲ ಕೆಲ್ಸ ಇಟ್ಕೊಂಡು ಆಚೆ ಎಲ್ಲಿ ಹೋಗಿದ್ದಾಳೆ? ನಾನೇ ಮಾಡ್ತೀನಿ, ನೋಡ್ಕೋತೀನಿ ಅಂತ ಬರೀ ಮಾತಲ್ಲಿ ಹೇಳೋದೇನಾ? ಮಾಡ್ ತೋರ್ಸಕ್ಕಾಗಲ್ವಾ? ಯಾವಾಗ್ಲೂ ಎಲ್ರ ಹತ್ರ ಹೊಗಳಿಸ್ಕೊಳಕ್ಕೆ ಕಾಯ್ತಿರ್ತಾಳಷ್ಟೇ. ಅವಳಿಗೆ ಮಾಡೋ ಕೆಲ್ಸದಲ್ಲಿ ಶ್ರದ್ಧೆ ಇಲ್ಲ ಅಕ್ಕ. ಬೆಟ್ಟದಷ್ಟು ಕೆಲ್ಸ ತಲೆ ಮೇಲಿದ್ರು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ಅವಳು ಯಾವಾಗ ಆಚೆ ಹೋದ್ಲು ಆವಾಗ್ಲೇ ರುಜುವಾತಾಯ್ತು. ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಇರಬೇಕು ಅರವಿಂದ. ಇದಕ್ಕಿಂತ ಮುಖ್ಯವಾದ ಕೆಲ್ಸನ ಅರೇಂಜ್ಮೆಂಟ್ಸ್ ಅಲ್ಲಿ ಯಾವುದೇ ಸಣ್ಣ ಕೊರತೆ ಬರಬಾರ್ದು ಅಂತ ಮೊದಲೇ ಹೇಳಿದ್ದೆ. ಯಾವುದೇ ರೀತಿ ತಪ್ಪು ನಡೀದಿರೋ ಹಾಗೆ ನೋಡ್ಕೋ ಅಂತ ಎಚ್ಚರಿಸಿದ್ದೀನಿ. ಎಲ್ಲದಕ್ಕೂ ತಲೆ ಆಡಿಸ್ಬಿಟ್ಟು ಏನ್ರಿ ಇದೆಲ್ಲ?
ಈಗ ಭಾಗ್ಯ ಮಾಡಿರೋ ಕೆಲ್ಸದಿಂದ ನಿನ್ ಫ್ರೆಂಡ್ಸ್ ಮುಂದೆ ನಿನ್ ಮರ್ಯಾದೆ ಹೋಗುತ್ತೇನೋ ಅಕ್ಕ. ನೀವು ಸುಮ್ಮನೆ ಇರಿ ಮಾಮ್. ಇಷ್ಟು ಚಿಕ್ಕ ವಿಷಯಕ್ಕೆ ಮರ್ಯಾದೆ ಹೋಗೋದು, ಪ್ರತಿಷ್ಠೆ ಹೋಗೋದು ಎಲ್ಲ ಏನಾಗೋದಿಲ್ಲ. ನೀವು ಗಾಬರಿ ಆಗ್ಬಿಡಿ ದೊಡ್ಡಮ್ಮ. ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಚಿಕ್ಕ ಪುಟ್ಟದೇನಾದ್ರೂ ಉಳ್ದಿದ್ರೆ ನಾನು ಸಂಜನಾ ನೋಡ್ಕೋತೀವಿ. ನೀವ್ ನೋಡ್ಕೋತೀರಾ? ಆದ್ರೆ ಅದ್ ಯಾರ್ ಕೆಲ್ಸ? ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಾರು? ಒಬ್ರ ಹತ್ರ ಒಂದ್ ಕೆಲ್ಸ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ವಿ ಅಂದ್ಮೇಲೆ ಆ ಕೆಲ್ಸ ಆಗೋವರ್ಗೂ ನಿದ್ದೆ ಮಾಡ್ಬಾರ್ದು. ಅದು ಪರ್ಫೆಕ್ಟ್ ಆಗಿ ಆಗೋವರ್ಗೂ ಬೇರೆ ಕೆಲ್ಸದ ಬಗ್ಗೆ ಗಮನ ಹರಿಸಬಾರ್ದು. ಆದ್ರೆ ಭಾಗ್ಯ ಸ್ವಲ್ಪ ಕೂಡ ಜವಾಬ್ದಾರಿನೇ ಇಲ್ಲದೆ ನಡ್ಕೋತಿದ್ದಾಳೆ. ಛೇ, ಚಿಕ್ಕಮ್ಮ, ಈ ಸಿಚುಯೇಷನ್ ನೀವು ಚೆನ್ನಾಗಿ ಯೂಸ್ ಮಾಡಿದ್ರಲ್ಲ. ಮಾಡ್ಕೋಬೇಕು ಹನ್ಸಿಕಾ. ಆಗ್ಲೇ ಭಾಗ್ಯ ಅಕ್ಕನ್ ದೃಷ್ಟಿಗೆ ಕೆಟ್ಟೋಳ ಕಾಣಿಸೋದು. ಯಾರಿಗೂ ಹೇಳ್ದೆ ಭಾಗ್ಯ ಯಾವತ್ತೂ ಹೊರಗಡೆ ಹೋಗಲ್ವಲ್ಲ, ಆದ್ರೆ ಇವತ್ತ್ಯಾಕೆ ಹೋದ್ಲು ಅಂತ. ಹೋದ್ರೆ ಹೋದ್ರು. ಈಗ್ಲೇ ನಿಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ನೆನ್ಪಾಗ್ಬೇಕಾ? ಭಾಗ್ಯ ಭಾಗ್ಯ ಅಂತ 10 ಸಲ ಕರಿಬೇಕಾ? ಬೆಟ್ಟ ಬಂದು ಇರುವೆ ಮೇಲ್ ಬಿದ್ದಾಗ ಆಗಿದೆ, ನೀನ್ ಬಂದು ನನಗೆ ಹೇಳ್ತಿಯಲ್ಲೋ. ಎಲ್ರೂ ಒಂದೇ ಸರಿ ಭಾಗ್ಯ ಭಾಗ್ಯ ಅಂತ ಕರೆದು ಅಂತೂ ಈಗ ದೊಡ್ಡಮ್ಮನ್ ಮುಂದೆ ಅದಕ್ಕೆ ಮರ್ಯಾದೆ ಕಳೆದ್ರಲ್ಲ, ಸಂತೋಷನಾ? ಲೇಯ್ ಅಣ್ಣ, ನೀನ್ ಹೋಗಿ ಬಿರಿಯಾನಿ ತಗೊಂಬ. ಸರಿ ಅಣ್ಣ. ದೇವ್ರೆ, ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಏನಾದ್ರೂ ಒಂದ್ ದಾರಿ ತೋರ್ಸು ತಂದೆ. ಈ ಮಿತ್ರ ಇಲ್ಲಿಗೆ ಹೇಗ್ ಬಂದ? ಭಾಗ್ಯ ಇಲ್ಲಿರೋ ವಿಷಯ ಇವನಿಗೆ ಹೇಗ್ ಗೊತ್ತಾಯ್ತು? ಏಯ್, ಅವನ್ ಕೈ ಕಾಲ್ ಮುರ್ದಾಕ್ರು. ಆಯ್ತಣ್ಣ. ಏಯ್, ಅಲ್ಲೇನೋ ಜಗಳ ನಡೀತಿದೆ ಕಣೋ, ನಾವು ಹೋಗಿ ತಡೆಯೋಣವಾ? ಲೋ, ನಾವೇನಾರು ಹೋದ್ರೆ ನಮಗೂ ಸೇರ್ಕೊಂಡು ಸರಿಗೆ ಹಾಕೊಂಡು ಹೊಡೆದಾಕ್ಬಿಡ್ತಾರೆ. ಆಗ್ಲೇ ಒಂದ್ಸಲ ಜೈಲಿಗೆ ಕಳ್ಸಿದೀನಿ, ಆದ್ರೂ ನಿಂಗೆ ಬುದ್ಧಿ ಬರ್ಲಿಲ್ಲ. ನಿಂಗೆ ಬುದ್ಧಿ ಬರ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು? ಮಿತ್ರ ಅವ್ರು ಇಲ್ಲಿಗೆ ಹೇಗ್ ಬಂದ್ರು? ಅವ್ರಿಗೆ ನಾನಿಲ್ಲಿರೋದು ಹೇಗ್ ಗೊತ್ತಾಯ್ತು? ರಾಣಿ, ನಿಂಗೇನು ಆಗಿಲ್ಲ ತಾನೆ? ಮಿತ್ರ ಅವ್ರೆ, ನಾವಿಲ್ಲಿದ್ದೀವಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನನ್ಗೆ ನಾಣಿ ಮೆಸೇಜ್ ಮಾಡಿದ್ದ. ನಾನೇ ಮೆಸೇಜ್ ಮಾಡಿದ್ನಾ? ಹೇಗೆ? ಹೌದಕ್ಕ, ಆಗ್ಲೇ ನಿನ್ ಫೋನಿಂದ ನಾನ್ ಮೆಸೇಜ್ ಮಾಡಿದ್ದೆ. ನನ್ ಫೋನಿಂದನಾ? ಇಲ್ ನೋಡು, ನಿನ್ ಫೋನೇ. ಅಕ್ಕ, ನೀನಿಲ್ ಬಂದಿರೋ ವಿಷಯ ಭಾವಂಗ್ ಗೊತ್ತಾ? ಇಲ್ಲ ನಾಣಿ, ಹೇಳಲಿಲ್ಲ. ಭಾವಂಗ್ ಹೇಳಿದಿದ್ರೆ ಒಳ್ಳೇದಾಗ್ತಿತ್ತಕ್ಕ. ನಮ್ಮನ್ ಹೆಂಗಾದ್ರೂ ಮಾಡಿ ಬಿಡಿಸ್ತಿದ್ರು. ಇಲ್ಲ ನಾಣಿ, ನಾನ್ ಯಾರಿಗಾದ್ರೂ ಹೇಳಿದ್ರೆ ನಿನ್ಗೇನಾದ್ರೂ ಮಾಡ್ಬಿಡ್ತೀನಿ ಅಂತ ಜಗದೀಶ್ ಹೇಳ್ದ. ಅದಕ್ಕೆ ಯಾರಿಗೂ ಹೇಳ್ದೆ ಒಬ್ಳೆ ಬಂದ್ಬಿಟ್ಟೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಾವೇ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು.
ನಾಣಿ ಮೆಸೇಜ್ ಅಲ್ಲಿ ನನಗೆ ಲೊಕೇಶನ್ ಕಳಿಸ್ತಾ, ಅದರಿಂದಾನೇ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಗಿತ್ತು. ಭಾವಂಗಿ ವಿಷಯ ಗೊತ್ತಾಗ್ಬಾರ್ದು ಅಂದ್ಯಲ್ಲಕ್ಕ, ಅದಕ್ಕೆ ನಿನಗ್ ಗೊತ್ತಾಗ್ದೆ ನಾನೇ ಮೆಸೇಜ್ ಮಾಡಿ ಕರೆದಿದ್ದು. ಭಾಗ್ಯ ನಡೀರಿ, ನಾವು ಬೇಗ ಹೋಗ್ಬೇಕು. ಅವ್ರ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ನಡಿ ನಾಣಿ. ಹಲೋ ಭಾಗ್ಯ, ಹುಷಾರು. ಏನೂ ಆಗಿಲ್ಲ ತಾನೆ? ಕೂತ್ಕೋ. ಹಲೋ, ಸದ್ಯಕ್ಕೆ ನಾನು ಬೇರೆ ಕಡೆ ಇದ್ದೀನಿ. ನೀನಿರೋ ಕಡೆ ನನಗೆ ಬರೋಕ್ಕಾಗಲ್ಲ. ನೀನೇ ಹೇಗಾದ್ರೂ ಆ ಕೆಲಸನ ಮುಗಿಸ್ಕೊಂಡು ಬಂದು. ಬೇಗ ಬೇಗ ತೊಗೊಂಡೋಗಿ. ಹಾ ಸರಿ, ಆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಡಿ. ವಿವೇಕ್, ಇನ್ನೊಂದ್ಸರಿ ನಿಮ್ಮ ಅತ್ತಿಗೆ ಫೋನ್ ಮಾಡು. ಸರಿ ದೊಡ್ಡಪ್ಪ. ಅಮ್ಮ ಭಾಗ್ಯ, ಎಲ್ಲಿಗೆ ಹೋಗಿದ್ಯಮ್ಮ? ನೀನ್ ಕಾಣಿಸ್ತಿಲ್ಲ ಅಂತ ಮನೇಲೆಲ್ಲ ಎಷ್ಟು ಆತಂಕ ಪಟ್ರು ಗೊತ್ತಾ? ಅದು ಮಾವ, ಏನಿಲ್ಲ ಡ್ಯಾಡ್, ನಾಣಿ ಮನೇಲಿ ಒಬ್ನೇ ಇದ್ದ. ಈ ಫಂಕ್ಷನ್ ಅಲ್ಲಿ ಅವನು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಭಾಗ್ಯ ಅವನ್ನ ಕರ್ಕೊಂಡು ಬರಕ್ ಹೋಗಿದ್ದೆ. ಭಾಗ್ಯ, ನಡೆದಿದ್ದನ್ನೆಲ್ಲ ಮನೇಲಿ ಹೇಳ್ಬೇಡ. ಗೊತ್ತಾದ್ರೆ ಗಾಬರಿ ಆಗ್ತಾರೆ. ಆದ್ರೆ ಅತ್ತೆಗ್ ನಿಜ ಗೊತ್ತಾದ್ಮೇಲೆ ಕೋಪ ಮಾಡ್ಕೋತಾರೆ. ನಿಜನ್ ಯಾಕೆ ಮುಚ್ಚಿಟ್ಟೆ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಂತ ಈಗ ಹೇಳಿದ್ರೆ ಮನ್ಲಿರೋ ಎಲ್ರಿಗೂ ಮನ್ಸು ಹಾಳಾಗುತ್ತೆ, ಸೆಲೆಬ್ರೇಷನ್ ಮಾಡೋ ಮೂಡ್ ಹೋಗುತ್ತೆ. ಅದಕ್ಕೆ ಆಮೇಲೆ ಹೇಳೋಣ, ಸರಿನಾ? ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ಗಲಾಟೆ ಮಾಡಿದ್ರಲ್ಲ. ಏನಾಯ್ತು ವಿವೇಕ್? ಅದು ಅಯ್ಯೋ, ಏನಾಗಿಲ್ಲಮ್ಮ. ಕೆಲ್ಸ ಏನಾದ್ರೂ ಉಳಿದಿದ್ರೆ ನೋಡಮ್ಮ. ಸರಿ ಮಾವ. ಮಾವ, ಡೆಕೋರೇಷನ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆಯಮ್ಮ. ಸರಿ ಮಾವ, ನೀವೆಲ್ಲ ರೆಡಿ ಆಗಿ ಬನ್ನಿ. ಮಿಕ್ಕಿರೋ ಕೆಲ್ಸನೆಲ್ಲ ನಾನ್ ನೋಡ್ಕೋತೀನಿ. ಸರಿನಮ್ಮ. ನಿಮ್ಮ ಅತ್ತೆ ಕೂಡ ಬಹಳ ಟೆನ್ಷನ್ ಮಾಡ್ಕೊಂಡಿದ್ಲು. ನೀನ್ ಬಂದೆ ಅಂತ ಹೋಗಿ ಹೇಳ್ತೀನಿ. ವಿವೇಕ್, ಏನ್ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗ್ ರೆಡಿ ಆಗು. ಸರಿ ಅದ್ಗೆ. ನೀವು ಕೂಡ ಹೋಗಿ ಫ್ರೆಶ್ ಆಗಿ ಬನ್ನಿ. ನಾವ್ ಅನ್ಕೊಂಡಿದ್ದನ್ನ ಮಾಡೋದಕ್ಕೆ ಇದೇ ರೈಟ್ ಟೈಮ್ ಹನ್ಸಿಕಾ. ಹೌದು ಚಿಕ್ಕಮ್ಮ, ಇಲ್ಲಿ ಯಾರೂ ಇಲ್ಲ. ಈಗ್ಲೇ ಈ ಡೆಕೋರೇಷನ್ ಎಲ್ಲ ಹಾಳ್ ಮಾಡ್ಬಿಡ್ಬೇಕು. ಇರಿ, ಯಾವ್ದಾದ್ರು ಚಾಕು ತರ್ತೀನಿ.
ಚೆನ್ನಾಗಿದೆ. ಇದೇನಾ ನೀನ್ ಮಾಡೋ ಅತಿ ದೊಡ್ಡ ಡೆಕೋರೇಷನ್? ತುಂಬಾ ಅದ್ಭುತವಾಗಿದೆ. ಬಂದಿರೋ ಗೆಸ್ಟ್ಗಳೆಲ್ಲ ಫ್ರೆಂಡ್ಸ್ ಎಲ್ಲ ನೋಡಿ ನಿನ್ ಬಗ್ಗೆ ತುಂಬಾ ಹೊಗಳ್ತಾರೆ. ಅತ್ತೆ, ಇದೆಲ್ಲ ಹೇಗಾಯ್ತು ಗೊತ್ತಾಗ್ತಿಲ್ಲ. ಮಾಡೋ ಕೆಲ್ಸದ ಬಗ್ಗೆ ಶ್ರದ್ಧೆ ಮತ್ತೆ ಪ್ರಜ್ಞೆ ಇದ್ದಿದ್ರೆ ಗೊತ್ತಾಗ್ತಿತ್ತು. ಉತ್ಸಾಹದಲ್ಲಿ ಶುರು ಮಾಡೋದು, ಈ ತರ ಅರ್ಧಂಬರ್ಧ ಕೆಲಸ ಮಾಡೋದು ಅಷ್ಟೇ ಅಲ್ವಾ? ಎಲ್ಲನೂ ಚೆನ್ನಾಗೇ ಮಾಡಿದ್ದೆ ಅತ್ತೆ. ಚೆನ್ನಾಗ್ ಮಾಡಿದ್ದೆ ಅಂತ ನೀನ್ ಹೇಳ್ತಿದ್ಯಾ, ಆದ್ರೆ ಎಷ್ಟು ಚೆನ್ನಾಗ್ ಮಾಡಿದ್ಯಾ ಅಂತ ಇವಾಗ ಅರ್ಥ ಆಗ್ತಿದ್ಯಾ? ನೋಡು, ಯೋಗ್ಯತೆ ಇದ್ರೆ ಮಾತ್ರ ಕೆಲ್ಸಕ್ಕೆ ಕೈ ಹಾಕ್ಬೇಕು, ಇಲ್ಲ ಅಂದ್ರೆ ನನ್ ಕೈಲಾಗಲ್ಲ ಅಂತ ದೂರ ಇರ್ಬೇಕು. ಅದನ್ ಬಿಟ್ಟು ಹೇಳಿದ್ನೆ ಮಾಡ್ತೀನಿ, ಮಾಡೋದನ್ನೇ ಹೇಳ್ತೀನಿ ಅಂತಂದ್ರೆ ಈ ರೀತಿನೇ ಆಗೋದು. ಹಾಗಲ್ಲ ಅತ್ತೆ, ಅದು ಮಾತಾಡ್ಬೇಡ. ಎಲ್ಲರ ಹತ್ರ ಹೊಗಳ್ಸ್ಕೋಬೇಕು ಅಂತ ನಿನಗೆ ಉತ್ಸಾಹ ಇರಬಹುದು, ಆದ್ರೆ ಆ ಉತ್ಸಾಹ ಕಡೆಗೆ ಈ ತರ ಉಸಿರು ಕಟ್ಸೋ ಫಲಿತಾಂಶನ ಕೊಡ್ಬಾರ್ದು. ಮೊದ್ಲಿಂದ ಮನೀಷಾ ಹೇಳ್ತಾನೆ ಇದ್ಲಕ್ಕ, ತಾನೇ ಮಾಡ್ತೀನಿ ಅಂತಾನೂ ಹೇಳಿದ್ಲು. ಆದ್ರೆ ನಾನೇ ಎಲ್ಲ ಅರೇಂಜ್ ಮಾಡ್ತೀನಿ, ನಾನೇ ಎಲ್ಲ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ದೊಡ್ಡದಾಗಿ ಹಾರಾಡಿದ್ಲು. ಈಗ ಎಲ್ಲ ಹಾಳಾಗೋಯ್ತು. ಆಗಿದ್ದಾಗೋಗಿದೆ. ಈಗ ಒಬ್ರನ್ನೊಬ್ರು ಬೈದ್ರೆ 4 ಮಾತು ಆಡೋದ್ರಿಂದ ಏನ್ ಪ್ರಯೋಜನ ಹೇಳಿ? ಪ್ರಯೋಜನ ಇದೆ ರೀ. ಇವಾಗ ಇವಳು ಬುದ್ಧಿವಾದ ಹೇಳಿದ್ರೇನೆ ಇನ್ ಮುಂದೆ ಪ್ರತಿಯೊಂದಕ್ಕೂ ನಾನೇ ಮಾಡ್ತೀನಿ ಅಂತ ತಲೆ ಹಾಕಲ್ಲ. ಚೆನ್ನಾಗ್ ಹೇಳ್ದೆ ಅಕ್ಕ. ಈಗಾದ್ರೂ ಅವ್ರವ್ರ ಸ್ಥಾನ ಏನು ಅಂತ ತಿಳ್ಕೊಂಡ್ರೆ ಚೆನ್ನಾಗಿರತ್ತೆ. ನೋಡು ಭಾಗ್ಯ, ನೀನ್ ಹಳ್ಳಿಯಿಂದ ಬಂದೋಳಲ್ವಾ, ಇದೆಲ್ಲ ನೀನಿಂದ ಆಗಲ್ಲ ಅಂತ ಹೇಳಿದ್ನಲ್ವಾ? ಬಂದಿದ್ದು ಹಳ್ಳಿಯಿಂದನ ಸಿಟಿಯಿಂದನ ಅನ್ನೋದು ಮುಖ್ಯ ಅಲ್ಲ ಮನೀಷಾ. ಮಾಡೋ ಕೆಲ್ಸನ ಎಷ್ಟು ಇಷ್ಟಪಟ್ಟು ಮಾಡ್ತೀವಿ ಅನ್ನೋದೇ ಮುಖ್ಯ. ಆಹಾ, ನೀನು ಎಷ್ಟು ಇಷ್ಟಪಟ್ಟು ಮಾಡಿದ್ಯೋ ಅದು ಈಗ ಎಷ್ಟು ಚೆನ್ನಾಗ್ ಕಾಣ್ತಿದ್ಯೋ ಎಲ್ರಿಗೂ ಗೊತ್ತಾಗ್ತಿದ್ಯಲ್ಲ. ಅತ್ತೆ, ಎಲ್ಲೋ ಒಂದ್ ಚಿಕ್ಕ ತಪ್ಪಾಗಿದೆ. ಆ ತಪ್ಪನ್ನ ನಾನ್ ಸರಿ ಮಾಡ್ತೀನಿ. ಯಾವಾಗ? ಮುಂದಿನ ವರ್ಷನಾ? ಇನ್ನು ಫಂಕ್ಷನ್ ಶುರುವಾಗಿ ಗೆಸ್ಟ್ ಎಲ್ಲ ಬರೋದಕ್ಕೆ ಇನ್ನೂ 1 ಗಂಟೆ ಟೈಮ್ ಇದೆಯಲ್ಲ ಅತ್ತೆ. ಇದ್ರೆ ಅಷ್ಟೇ ಟೈಮಲ್ಲಿ ಏನ್ ಮಾಡ್ತೀಯ ನೀನು? ಬೆಳಗ್ಗಿಂದ ಮಾಡೋಕ್ ಶುರು ಮಾಡಿದ್ದಕ್ಕೆ ಇಷ್ಟ ಹೊತ್ತಾಯ್ತು. ಇಷ್ಟ ಕಡಿಮೆ ಟೈಮಾಗ ಏನ್ ಮಾಡಕ್ಕಾಗತ್ತೆ ನಿಂಗೆ? ಏನೋ ಒಂದ್ ಮಾಡ್ತೀನಿ, ಮತ್ತೆ ನಿಮ್ಗೆಲ್ಲ ಇಷ್ಟ ಆಗಿ ಮೆಚ್ಚೋ ಹಾಗೆ ಮಾಡ್ತೀನಿ. ಆಗೋ ಕೆಲ್ಸ ಇದ್ರೆ ಹೇಳು ಭಾಗ್ಯ. ಈ ತರ ಬರಿಗೈಯಲ್ಲಿ ಸ್ವರ್ಗ ತೋರ್ಸೋ ಮಾತನ್ನೆಲ್ಲ ಆಡ್ಬೇಡ. 1 ಗಂಟೆ ಟೈಮ್ ಕೇಳ್ತಿದ್ದಾಳಲ್ಲ ಅರವಿಂದ, ಕೊಟ್ರೆ ಏನಾಗುತ್ತೆ? ಅಷ್ಟೊಂದ್ ಕೇಳ್ತಿದ್ದಾಳಲ್ಲ, ಇನ್ನೊಂದು ಅವಕಾಶ ಕೊಟ್ಟು ನೋಡು. ಏನಾದ್ರೂ ಸಹಾಯ ಬೇಕಾ ಭಾಗ್ಯ? ಬೇಕು ಅಂದ್ರೆ ಕೇಳು. ಬೇಕಾಗಿಲ್ಲ ಮನೀಷಾ, ತಪ್ಪು ನಂದು, ನಾನೇ ಸರಿ ಮಾಡ್ತೀನಿ. ಸರಿ, ನಿನ್ನಿಷ್ಟ. ಬಾ ಹನ್ಸಿಕಾ. ಭಾಗ್ಯ, ನಾವಿದ್ದೀವಿ. ಏನ್ ಮಾಡ್ಬೇಕು ಅಂತ ಹೇಳು, ನಾವು ಮಾಡ್ತೀವಿ.
ನನಗೆ ಯೋಚನೆ ಮಾಡೋಕೆ ಸ್ವಲ್ಪ ಸಮಯ ಬೇಕು. ನನ್ನಿಂದ ಆದ ತಪ್ಪನ್ನ ನಾನೇ ಸರಿ ಮಾಡ್ಬೇಕು. ಇದೆಲ್ಲ ನಾನೇ ನೋಡ್ಕೋತೀನಿ. ಹಾಗಲ್ಲ ಅದ್ಗೆ. ಪ್ಲೀಸ್ ವಿವೇಕ್, ನಾನ್ ನೋಡ್ಕೋತೀನಿ. ನೀವ್ ಹೋಗಿ. ಶೋರ? ನಾನ್ ಹೇಳ್ತಿದ್ದೀನಲ್ಲ, ನೀವೆಲ್ಲ ಹೋಗಿ. ಮಾವ, ನೀವು ಕೂಡ ಹೋಗಿ. ಈಗೇನ್ ಮಾಡ್ತೀಯ ಅಕ್ಕ?